ಶಿವಾನಂದ್ ಸರ್, ಇನ್ನೊಂದು ಪ್ರಶ್ನೆ ಇದೆ ಸರ್. ನಂದು ಇನ್ನೊಂದು ಪ್ರಶ್ನೆ ಇದೆ. ಈ ರಿಕವರಿ ದರ 11.25 ಅಂತೆಲ್ಲ ಮಾತಾಡ್ತಾರಲ್ಲ, ಇದನ್ನ ಯಾರು ಫಿಕ್ಸ್ ಮಾಡಿದವರು? ರೈತರ ಕಡೆಯಿಂದನೂ ವರದಿ ಇದೆ, ಅದನ್ನು ಸರ್ಕಾರ ಮುಟ್ಟೋದೇ ಇಲ್ಲ, ಕಾರ್ಖಾನೆ ಮಾಲೀಕರು ಮುಟ್ಟೋದೇ ಇಲ್ಲ, ಅವ್ರು ಕೊಟ್ಟಿದ್ದ ವರದಿ ಮೇಲೆ ನಮ್ಮ ಬೆಳೆಗೆ ಫಿಕ್ಸ್ ಮಾಡಿಬಿಡ್ತಾರೆ ಬೆಲೆ ಅಂತ ಹೇಳ್ತಾರೆ. ಇದು ನಿಜಾನಾ? ನೋಡಿ, ಎಲ್ಲೋ ಒಬ್ರು ಇಬ್ರು ಮೂವರು ತಪ್ಪು ಮಾಡಿದ್ರೆ ನಾವೆಲ್ಲಾ ಕಾರ್ಖಾನೆಗಳು ತಪ್ಪು ಮಾಡಿದಾವೆ ಅಂತ ನಾನು ಹೇಳಕ್ ಆಗೋದಿಲ್ಲ. ರಿಕವರಿನಲ್ಲಿ ಮೋಸ ಮಾಡ್ತಕ್ಕಂತ 1-4 ಕಾರ್ಖಾನೆಗಳು ಇರ್ಬೋದು. ಅದನ್ನ ತನಿಖೆ ಮಾಡಿ ಕಂಡುಹಿಡಿತಕ್ಕಂತ ಪ್ರಯತ್ನ ನಾವು ಖಂಡಿತ ಮಾಡೋಣ. ಅದಕ್ಕೆ ಅವಕಾಶ ಇದೆ, ಮಾಡ್ತಕ್ಕಂತ ಪ್ರಯತ್ನ ಕೂಡ ನಾವು ಮಾಡ್ಬೇಕಾಗ್ತದೆ. ಒಮ್ಮೆ ನಾವು ನಿರ್ಧಾರ ಮಾಡಕ್ಕಾಗಲ್ಲ, ಸಾಕ್ಷಿ ಸಮೇತ ನಾವು ಕೋರ್ಟಿಗೆ ಕೊಡ್ಬೇಕಾಗ್ತದೆ ತನಿಖೆಯಲ್ಲಿ. ಆ ಪ್ರಯತ್ನ ಮಾಡೋಣ ಅದನ್ನ ಏನಾದ್ರೂ ಇದ್ರೆ. ಆದ್ರೆ ರಿಕವರಿ ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ, FRPI. ನಮ್ಮಲ್ಲಿ ರಾಜ್ಯದ ಉದ್ದಗಲಕ್ಕೂ ಇಂಥ ವಾತಾವರಣ ಇದ್ದಾವೆ. 11-12 ಅಗ್ರೋ ಕ್ಲೈಮೆಟಿಕಲ್ ಕಂಡೀಷನ್ ಝೋನ್ಸ್ ಇದಾವೆ. ಅದರಲ್ಲಿ ಬೇರೆ ಬೇರೆ, ಇವತ್ತು ಕೃಷ್ಣಾ ನದಿ ಅದ್ರ ಜೊತೆ ಫಲವತ್ತಾದಂತ ಭೂಮಿ, ಅಲ್ಲಿ ರಿಕವರಿ ಜಾಸ್ತಿ ಬರುತ್ತೆ. ಅದೇ ನೀವು ತೆಳಗ್ ಭೀಮಾ ತೀರದಲ್ಲಿ ಹೋದ್ರೆ 1.5-2% ರಿಕವರಿ ಕಡಿಮೆ ಆಗುತ್ತೆ. ಈ ವ್ಯತ್ಯಾಸ ನಾವು ಎಲ್ಲಾ ರಾಜ್ಯದ ಜನರಿಗೆ ಒಂದೇ ತರ ಕೊಡಕ್ ಆಗೋದಿಲ್ಲ. ಗುಲ್ಬರ್ಗಾಕ್ ಹೋದ್ರೆ ತೀರಾ ಬೇರೆ ಭಿನ್ನವಾದಂತ ವಿಚಾರ. ಇನ್ನು ನೀವು ಮೈಸೂರು, ಮಂಡ್ಯ, ಚಾಮರಾಜನಗರಕ್ಕೆ ಬಂದ್ರೆ ಅವ್ರು 9:30-10 ಮೇಲೆ ಹೋಗೋದಿಲ್ಲ. ಅವ್ರು 9.5%, 10% ಒಳಗೆ ಇರ್ತಾರೆ ಅವ್ರು. ಇಲ್ಲಿ 8 ಕಾರ್ಖಾನೆಗಳು. ಈ ರೀತಿ ವಾತಾವರಣ ಇದ್ದಾಗ ರಾಜ್ಯ ಮತ್ತು ಕೇಂದ್ರ ಆಗಲಿ FRP ಮೇಲೆ ದರ ನಿಗದಿ ಮಾಡ್ತಾರೆ, ಬೇರೆ ಮೇಲೆ ಮಾಡಕ್ ಆಗೋದಿಲ್ಲ. ಆದ್ರೆ ಇದು ಅದ್ ರೈತರು ನಮ್ಗಿಂತಲೂ ಶಾಣೆ ಇದಾರೆ, ನನ್ಕಿಂತಲೂ 100 ಪಟ್ಟು ಶಾಣೆ ಇದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಆದ್ರೆ ಈ ಸರ್ತಿ ಅವ್ರಿಗೆ ನ್ಯಾಯ ಮಾತ್ರ ಖಂಡಿತ ಸಿಕ್ಕಿದೆ ನನ್ನ ಪ್ರಕಾರ. ನಾನು ಏಕರೂಪದಲ್ಲಿ 3,300 ರೂಪಾಯಿ ಸಿಗ್ತಿದೆಯಾ ಸರ್ ಟನ್ಗೆ ಅಂತ, ಅಥವಾ ವ್ಯತ್ಯಾಸಗಳು ಎಷ್ಟು ರೂಪಾಯಿಂದ ಎಷ್ಟು ರೂಪಾಯಿವರೆಗೂ ಸಿಗ್ತಿದೆ ಜನಗಳಿಗೆ, ರೈತರಿಗೆ ಅಂತ? ನಾನು ಹೇಳಿದ್ನಲ್ಲ ಸರ್, 200 ರೂಪಾಯಿದಿಂದ 400 ರೂಪಾಯಿವರೆಗೆ ಜಾಸ್ತಿ ಸಿಕ್ಕಿದೆ. ಕನಿಷ್ಠ ಜಾಸ್ತಿ. ಓಕೆ, ಕನಿಷ್ಠ 200 ರೂಪಾಯಿ. ಎಲ್ರಿಗೂ ಏಕರೂಪದಲ್ಲಿ 3,500 ಫಿಕ್ಸ್ ಮಾಡ್ಬಿಡಿ ಅಂತ ರೈತರು ಹೋರಾಟ ಮಾಡ್ತಿರೋದು ಸಾಧ್ಯ ಇದೆಯಾ ಇದು? ಸರ್, ಇದೇ ರೈತರು ಬುರ್ಲಾಪುರ್ ಕ್ರಾಸ್ ದಲ್ಲಿದ್ರು, ಇದೇ ಮುಧೋಳದ ಹಿರಿಯರು. ಅಲ್ಲಿ 3,300 ರೂಪಾಯಿ ಒಪ್ಕೊಂಡು ನನ್ ಮೇಲೆ ಇವರು ಹೂವ ಹಾರಿಸಿದ್ರು. ನಾನು ಹೂವ ಹಾರ್ಸಂತೂ ಹೇಳಿಲ್ಲ, ನಾನು ಆ ಸನ್ಮಾನೂ ಬೇಡ ಅಂತ ಹೇಳಿದೆ. ಅಲ್ಲಿ ಇದೇ ನಮ್ಮ ರೈತ ಹೋರಾಟಗಾರ ಇರುವ ಚಿನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಲ್ಲಿ ನಡೆದಂತ ಹೋರಾಟದಲ್ಲಿ ಇವರೆಲ್ಲ ಇದ್ರಲ್ಲ, ಅಲ್ಲೇ ಪ್ರತಿಭಟನೆ ಮಾಡ್ಬೋದಿತ್ತಲ್ಲ. ಕರೆಕ್ಟ್. ಇಲ್ಲಿ ಯಾಕೆ ಬಂದ್ ಮಾಡಿದ್ರು? ಮುಧೋಳ ಊರಲ್ಲೇ ಯಾಕೆ ಮಾಡಿದ್ರು? ಮುಧೋಳ ಒಂದು ಊರು, ಅದು ಒಂದು ತಾಲೂಕ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಾಗಲಕೋಟೆ. ಡಿಸ್ಟ್ರಿಕ್ಟ್ ನಲ್ಲಿ ಮಾಡ್ಬೋದಿತ್ತಲ್ಲ, ಮುಧೋಳ್ನಲ್ಲೇ ಯಾಕೆ ಮಾಡ್ಬೇಕು? ಓಕೆ. ಈ ವಿಚಾರ ನಾನು ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತಂದಿದ್ದೀನಿ, ಏನ್ ನಡೆದಿದೆ ಈವರೆಗೂ. ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಹೇಳಿದೀನಿ, R. ಅಶೋಕ್ ಅವ್ರಿಗೂ ಹೇಳಿದೀನಿ.